ನಾನು ಈ ದಿನ ರೆಡ್ ಚಿಲ್ಲಿ ಚಿಕನ್ ಮಾಡ್ತೀನಿ, ಅದನ್ನು ಮಾಡ್ತೀನಿ. ಇವಾಗ ಇದನ್ನು ಚಿಕನ್ನ ತೊಳೆದು 2 ಸರಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಸ್ಟವ್ ಹಚ್ಚುತ್ತೀನಿ, ಪಾತ್ರೆ ಇಡ್ತೀನಿ. ಇದಕ್ಕೆ ಅರಿಶಿನ ಪುಡಿ ಹಾಕ್ತೀನಿ. ನಂತರ ಉಪ್ಪು ಹಾಕ್ತೀನಿ. ಇದೊಂದು 2 ಮಿನಿಟ್ ಬಿಡ್ತೀನಿ, ನಂತರ ನಿಮಗೆ ತೋರಿಸ್ತೀನಿ. ಇವಾಗ ಇದು ಈ ಥರ ಬೆಂದಿದೆ. ಇದು ಬೆಂದಿರೋಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ತೀನಿ, 1-2 ಸ್ಪೂನಷ್ಟು. ಆಯಿತಾ? ಇವಾಗ ಇದು ಸ್ವಲ್ಪ ಡ್ರೈ ಆದಮೇಲೆ ನಾನು ಖಾರ ಹಾಕ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ. ಇದೊಂದು ಸ್ವಲ್ಪ ಡ್ರೈ ಆಗಲಿ, ನಂತರ ಖಾರ ಹಾಕ್ತೀನಿ. ಇವಾಗ ನಾನು ಮಿಕ್ಸಿ ಮಾಡಲಿಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ, ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. 1.5 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ಒಂದು ಗೋಲಿಯಷ್ಟಪ್ಪ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿ. ಇಲ್ಲಿ ಇವನ್ನ ಸ್ವಲ್ಪ ಸ್ಪೈಸಿ ಐಟಮ್ಸ್, ಜೀರಿಗೆ, ಮೆಣಸು ಎಲ್ಲ ಹಾಕ್ತೀನಿ. ಅದು ಸಹ ಇದರಲ್ಲಿ ಸೋಂಪು ಇವಿಷ್ಟು ಸಹ ಹಾಕ್ತೀನಿ. ಇದನ್ನು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಸಿ ಮಾಡ್ತೀನಿ. ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಇವಿಷ್ಟನ್ನು ಹಾಕಿ ಈಗ ಮಿಕ್ಸಿ ಮಾಡ್ತೀನಿ. ನಂತರ ತೋರಿಸ್ತೀನಿ. ಆಮೇಲೆ ಖಾರದ ಪುಡಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾನು ಖಾರ ಹಾಕ್ತೀನಿ. ಫ್ರೆಂಡ್ಸ್, ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಸೂಪರಾಗಿ ಆಗಿದೆ ಅಂದರೆ ಗಮ್ ಅಂತ ಇದೆ. ಪ್ಲೀಸ್ ಒಂದ್ಸರಿ ಮಾಡ್ಕೊಳ್ಳಿ. ಸ್ವಲ್ಪ ಮೊದಲು ಉಪ್ಪು ಹಾಕಿದೆ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ.
ಇವಾಗ ಒಂದು 3 ಮಿನಿಟ್ ಮುಚ್ತೀನಿ ಫ್ರೆಂಡ್ಸ್, ನಂತರ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ ರೆಡ್ ಚಿಲ್ಲಿ ಚಿಕನ್ ರೆಡಿ ಆಯಿತು. ಸೂಪರಾಗಿದೆ ಇದು ಫ್ರೆಂಡ್ಸ್, ನೀವು ಒಂದ್ಸರಿ ಮಾಡ್ಕೊಳ್ಳಿ ನೋಡಿ ಎಂಥ ಸೂಪರಾಗಿದೆ ಅಂತ. ನಮ್ಮ ಮನೇಲಿ ನಾನು ರಸಮ್ ಮಾಡಿದ್ದೀನಿ, ಬೇಳೆ ರಸಮ್ಮು, ಅದಕ್ಕೋಸ್ಕರ ಇದನ್ನ ಸೈಡಾಗಿ ಮಾಡಿದ್ದೀನಿ. ನೀವು ಸೈಡ್ಸ್ಗೆ ಈ ಥರ ಮಾಡ್ಕೊಳ್ಳಿ. ಇದು ಆಗಿದೆ, ನಂತರ ಸರ್ವ್ ಮಾಡುವಾಗ ತೋರಿಸ್ತೀನಿ. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ರೆಡ್ ಚಿಲ್ಲಿ ಚಿಕನ್ ಮಾಡಿದ್ದೀನಿ. ಸೂಪರಾಗಿರುತ್ತೆ, ನೀವು ಒಮ್ಮೆ ಮಾಡ್ಕೊಳ್ಳಿ. ಹಾಗೆ ಟೇಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.